ಇನ್ನು ರಾಮನಗರ ಹಿಂದೆ ಕುಮಾರಸ್ವಾಮಿಯವರು ಇದೇ ರಾಮನಗರಕ್ಕೆ ಕೆಲ ತಾಲೂಕುಗಳನ್ನ ಸೇರಿಸಿ ಅದನ್ನೊಂದು ಜಿಲ್ಲೆಯಾಗಿ ಘೋಷಣೆ ಮಾಡಿದ್ದರು. ಈಗ ಇದೇ ರಾಮನಗರಕ್ಕಾಗಿ ಕುಮಾರಸ್ವಾಮಿ ಹಾಗೆ ಡಿಕೆ ಬ್ರದರ್ಸ್ ನಡುವೆ ಒಂದು ಪಾರುಪತ್ಯಕ್ಕಾಗಿ ಒಂದು ವೇದಿಕೆ ಆಗ್ತಾ ಇದೆ ರಾಮನಗರ. ಯಾಕಂತಾರೆ ರಾಮನಗರದ ಮೇಲೆ ಇದೀಗ ಸರ್ಕಾರದ ಕಣ್ಣು ಬಿದ್ದಿದ್ದು ರಾಮನಗರಕ್ಕಿರುವಂತ ಜಿಲ್ಲೆ ಎಂಬ ಬಿರುದನ್ನ ಕಿತ್ತು ಹಾಕೋದಕ್ಕೆ ಸಚಿವ ಸಂಪುಟ ಸಭೆ ಅಸ್ತು ಅಂದಿದೆ. ಯಾಕಂತಂದ್ರೆ ಇನ್ನು ಮುಂದೆ ಅಂದ್ರೆ ಈಗ ಮುಂದಿನ ಹಂತದಲ್ಲಿ ರಾಮನಗರವನ್ನ ಬೆಂಗಳೂರು ಜಿಲ್ಲೆ ಅಂತೇಳಿ ನಾಮಕರಣ ಮಾಡಲಾಗುತ್ತೆ. ಅಂದ್ರೆ ಬಹಳ ಫೆಸಿಲಿಟೀಸ್ ಕೊಡ್ತೀವಿ, ಮತ್ತೊಂದು ಅಲ್ಲ, ಹೆಸರನ್ನು ಬದಲಾವಣೆ ಮಾಡೋದಷ್ಟೇ. ಸರ್ಕಾರದ ಈ ನಿರ್ಧಾರಕ್ಕೆ ಕುಮಾರಸ್ವಾಮಿ ಅವರು ಕೆರಳಿದ್ದು ರಾಮನಗರದಲ್ಲಿ ಹೊಸ ನಾಮಕರಣದ ಯುದ್ಧ ಶುರುವಾಗಿದೆ. ಜೊತೆಗೆ ವಿಪಕ್ಷಗಳು ಕೂಡ ರಾಮ ಅಂತ ಇರೋದಕ್ಕೇನೆ ಈ ಸರ್ಕಾರಕ್ಕೆ ತಡೆದುಕೊಳ್ಳೋಕ್ಕಾಗದೆ ಹೀಗೆ ಹೆಸರು ಬದಲಾವಣೆ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪಿಸ್ತಾ ಇದ್ದಾರೆ. ನಮ್ಮದು ಹೊಸಕೋಟೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಮಾಗಡಿ, ಕನಕಪುರ ಅವೆಲ್ಲ ಬೆಂಗಳೂರು ಜಿಲ್ಲೆಯವರು. ರಾಮನಗರ ಇರ್ತದೆ, ಆ ಜಿಲ್ಲೆಗೆ ಬ್ಯಾಂಗ್ಳೂರು ದಕ್ಷಿಣ ಜಿಲ್ಲೆ ಅಂತ ಆಗ್ತದೆ. 2028 ಮತ್ತೆ ಪುನಃ ರಾಮನಗರ ಅಂತಕ್ಕಂಥದ್ದು ಪುನಃ ಪ್ರತಿಷ್ಠಾಪನೆ ಆಗ್ತದೆ. ರಾಮನಗರ ರೇಷ್ಮೆ ನಾಡು ಅಂತಾನೆ ಖ್ಯಾತಿ ಗಳಿಸಿರೋ ನಗರ, ಸಪ್ತಗಿರಿಗಳ ಗರಿಮೆ ಹೊಂದಿರೋ ಜಿಲ್ಲೆ. ರಾಮದೇವರ ಬೆಟ್ಟದ ಕಾರಣದಿಂದ ಈ ಊರಿಗೆ ರಾಮನ ಹೆಸರು ಸೇರ್ಕೊಂಡಿದೆ ಅನ್ನೋದು ಪ್ರತೀತಿ. ರಾಮ ಸೀತೆ ವನವಾಸದಲ್ಲಿದ್ದಾಗ ರಾಮನಗರಕ್ಕೆ ಬಂದು ಹೋಗಿದ್ರು ಅನ್ನೋದು ನಂಬಿಕೆ. ಇದೇ ರಾಮನಗರಕ್ಕೆ 2007ರಲ್ಲಿ ಜಿಲ್ಲೆ ಎಂಬ ಪಟ್ಟ ಸಿಕ್ಕಿತ್ತು. ರಾಮನಗರ ಜಿಲ್ಲೆ ಘೋಷಣೆಯಾಗಿ ಬರೋಬ್ಬರಿ 17 ವರ್ಷ ಕಳೆದಿದೆ. ಆದ್ರೀಗ ರಾಮನಗರಕ್ಕೆ ಜಿಲ್ಲೆಯ ಬಿರುದು ಇತಿಹಾಸ ಪುಟ ಸೇರುವ ಸಮಯ ಬಂದಿದೆ. ಅದಕ್ಕೆ ಕಾರಣವೇ ಗ್ರೇಟರ್ ಬೆಂಗಳೂರು ಅನ್ನೋ ಐಡಿಯಾ. ರಾಮನಗರ ಜಿಲ್ಲೆ ಇನ್ನು ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರಿಡಲು ಸಂಪುಟ ಅಸ್ತು. ನೀವು ರಾಮನಗರದವರಲ್ಲ, ಬೆಂಗಳೂರು ಜಿಲ್ಲೆಯವರು, ಅದು ನೀವು ತಲೆಯಲ್ಲಿ ಸೊ ಇದೆಲ್ಲ ಬೆಂಗಳೂರು ಆಗ್ತದೆ. ಪ್ರತಿಯೊಂದು ಭೂಮಿನೂ ಅಡಿಮೆಟ್ಟಲು ಆಗ್ತದೆ. ಸೊ ನೀವು ಮಾರಕ್ಕೆ ಹೋಗ್ಬಿಡಿ, ನಾನೇನು ಮಾಡಬೇಕು ಅದನ್ನ ಮಾಡೇ ಮಾಡ್ತೀನಿ ಅಂತ ಹೇಳ್ತಾನೆ. ಜುಲೈ 4ರಂದು ರಾಮನಗರದ ಚನ್ನಪಟ್ಟಣದಲ್ಲಿ ರೌಂಡ್ಸ್ ಹಾಕ್ತಿದ್ದ ಡಿಸಿಎಂ ಡಿಕೆ ಹೊಸ ದಾಳ ಉರುಳಿಸಿತು. ನೀವೆಲ್ಲ ಬೆಂಗಳೂರಿಗೆ ಸೇರಿದವರು, ರಾಮನಗರ ಬೆಂಗಳೂರಿಗೆ ಸೇರಿದ್ದು ಅಂತ ಹೇಳಿಕೆ ಕೊಟ್ಟಿದ್ದು. ಎಚ್ಡಿಕೆ ಕೋಟೆಯಲ್ಲೇ ನಿಂತು ನಾವೆಲ್ಲ ಬೆಂಗಳೂರಿಗೆ ಸೇರಿದವರು ಅಂತ ಮತ್ತೆ ಪುನರುಚ್ಚರಿಸಿದರು. ನಮ್ಮದು ಹೊಸಕೋಟೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಮಾಗಡಿ, ಕನಕಪುರ ಅವೆಲ್ಲ ಬೆಂಗಳೂರು ಜಿಲ್ಲೆಯವರು. ಅದು ಡಿಕೆ ಶಿವಕುಮಾರ್ ಹೇಳಿದಂತೆ ರಾಮನಗರ ಬೆಂಗಳೂರಿಗೆ ಸೇರ್ಕೊಳ್ತಿದೆ. ರಾಮನಗರಕ್ಕಿರೋ ಜಿಲ್ಲೆಯ ಬಿರುದು ತೆಗೆಯಲು ಸರ್ಕಾರ ಮುಂದಾಗಿದೆ. ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ನಾಮಕರಣ ಮಾಡಲು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ. ನಾವು ಇವತ್ತು ರಾಮನಗರ ಜಿಲ್ಲೆಯನ್ನು ಬ್ಯಾಂಗ್ಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಹೆಸರನ್ನು ಬದಲಾಯಿಸೋದಕ್ಕೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ರಾಮನಗರ ಇರ್ತದೆ, ಬಟ್ ಆ ಜಿಲ್ಲೆ ಏನಿದೆಯಲ್ಲ ಆ ಜಿಲ್ಲೆಗೆ ಬ್ಯಾಂಗ್ಳೂರು ದಕ್ಷಿಣ ಜಿಲ್ಲೆ ಅಂತ ಆಗ್ತದೆ. ರಾಮನಗರ ಎಲ್ಲಿದೆಯೋ ಅಲ್ಲೇ ಇರುತ್ತೆ. ಜಿಲ್ಲಾಡಳಿತವು ರಾಮನಗರ ಪಟ್ಟಣದಲ್ಲೇ ಇರುತ್ತೆ. ಆದ್ರೆ ಇನ್ನು ಮುಂದೆ ರಾಮನಗರಕ್ಕಿರುವ ಜಿಲ್ಲೆ ಎಂಬ ಬಿರುದು ಕಳಚಿಕೊಳ್ಳಲಿದೆ. ರಾಮನಗರ ಅನ್ನೋ ಬದಲು ಸರ್ಕಾರಿ ದಾಖಲೆಗಳಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ನಮೂದಾಗಲಿದೆ. ಉತ್ತರ ಕನ್ನಡಕ್ಕೆ ಹೇಗೆ ಕಾರವಾರ ಇದೆಯೋ ಅದೇ ರೀತಿ ರಾಮನಗರ ಜಿಲ್ಲಾ ಕೇಂದ್ರವಾಗಷ್ಟೇ ಉಳಿಯಲಿದೆ. ಇದು ಗ್ರೇಟರ್ ಬೆಂಗಳೂರಿಗೆ ಅನುಕೂಲವಾಗಲಿದೆ. ರಾಮನಗರ ಅಭಿವೃದ್ಧಿಯಾಗಲಿದೆ ಅನ್ನೋದು ಕಾಂಗ್ರೆಸ್ ನಾಯಕರ ವಾದ. ಮುಖ್ಯಮಂತ್ರಿಯವರು ಒಳ್ಳೆಯ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ ಕ್ಯಾಬಿನೆಟಲ್ಲಿ ಇವತ್ತು. ಇದು ಎಲ್ರಿಗೂ ಕೂಡ ಭಾಳ ಸಂತೋಷವಾದಂಥ ಒಂದು ಸಿಹಿ ಸುದ್ದಿ. ನಮ್ಮ ಆಸೆ ಏನು, ಅಭಿವೃದ್ಧಿ ಆಗಬೇಕು ಅಷ್ಟೇ. ನಿಮಗೆಲ್ಲ ಗೊತ್ತಿದೆ, ಬೇರೆಯವರ ಅವಧಿನಲ್ಲಿ ಕುಡಿಯಲಿಕ್ಕೂ ನೀರಿಲ್ಲ. ಇವತ್ತು 15 ದಿವಸಕ್ಕೆ ಒಮ್ಮೆ ನೀರು ಕೊಡ್ತಾರೆ. ಭೂಮಿ ಇರೋವರೆಗೂ ರಾಮನಗರ ಹೆಸರು ತೆಗೆಯಲು ಆಗಲ್ಲ. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿ. ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ನಾಮಕರಣ ಮಾಡಲು ಹೊರಟಿರೋ ರಾಜ್ಯ ಸರ್ಕಾರದ ವಿರುದ್ಧ ಎಚ್ಡಿಕೆ ಗುಡುಗಿದ್ದಾರೆ. ಭೂಮಿ ಇರೋವರೆಗೂ ರಾಮನಗರ ಹೆಸರು ತೆಗೆಯಲಾಗಲ್ಲ ಅಂದಿದ್ದಾರೆ. ಭೂಮಿ ಬೆಲೆ ಏರಿಸ್ಕೊಳ್ಳಕ ಅಂತ ಪ್ರಶ್ನಿಸಿರೋ ಎಚ್ಡಿಕೆ ಸ್ವಲ್ಪ ದಿನ ಖುಷಿಯಾಗಿರ್ಲಿ, 2028ಕ್ಕೆ ಮತ್ತೆ ಮರುನಾಮಕರಣ ಮಾಡ್ತೀವಿ ಅಂದಿದ್ದಾರೆ. ರಾಮನಗರದ ಇತಿಹಾಸ ಗೊತ್ತಿದ್ರೆ ಅದಕ್ಕೆ ಕೈ ಹಾಕ್ತಿರ್ಲಿಲ್ಲ. ಆ ರಾಮನಗರದ ಹೆಸರನ್ನ ತೆಗಿಲಿಕ್ಕೆ ಹೋಗಿ ರಾಜಕೀಯವಾಗಿ ಪತನ ಪ್ರಾರಂಭ ಆಗುತ್ತೆ ಅನ್ನೋದು ಅಷ್ಟೇ ಹೇಳ್ತೀನಿ ಅಷ್ಟೇ. ಆ ರಾಮನಗರನ ಈ ಭೂಮಿ ಇರೋವರೆಗೆ ಆ ಹೆಸರಿನಂತೂ ತೆಗಿಲಿಕ್ಕಾಗಲ್ಲ. 2006ರಲ್ಲಿ ಅದಕ್ಕೆ
ಪ್ರೊಟೆಸ್ಟ್ ಮಾಡಲಿಲ್ಲ? ರಾಮನಗರ ಜಿಲ್ಲೆಯ ಹೆಸರನ್ನ ಇಟ್ಟಾಗ ಈ ವ್ಯಕ್ತಿನ MLA ಅಲ್ವಾ, ಅದೇ ಜಿಲ್ಲೆಯವರೇ ಇದ್ರಲ್ವಾ, ಆಗ ಯಾತಕ್ಕೆ ಇದಕ್ಕೆ ಪ್ರೊಟೆಸ್ಟ್ ಮಾಡಲಿಲ್ಲ? ವಿಧಾನಸಭೆಯಲ್ಲಿ ಒಂದಿಷ್ಟು ಮಾತಾಡಿದ್ದೆ ನೋಡಲಿಲ್ಲ. ಈ ತೀರ್ಮಾನ ಮಾಡಿದಾಗಲೂ ಅವತ್ತು ಯುನಾನಿಮಸ್ ಆಗಾಯಿತು, ಅದರ ಬಗ್ಗೆ ಯಾರೂ ಪ್ರೊಟೆಸ್ಟ್ ಮಾಡಲಿಲ್ಲ. ಬಹುಶಃ 2028 ಒಳಗೆ 28ವರೆಗೂ ಕಾಯಬೇಕಾಗಿಲ್ಲ. ಮತ್ತೆ ಪುನಃ ಆ ಜಿಲ್ಲೆಯ ಹೆಸರು ರಾಮನಗರ ಅಂತಕ್ಕಂಥದ್ದು ಪುನಃ ಪ್ರತಿಷ್ಠಾಪನೆ ಆಗ್ತದೆ. ನನಗೇನು ಆತಂಕ ಇಲ್ಲ. ಪಾಪ ಒಂದು 4 ದಿನ ಖುಷಿಗೆ ಅವ್ರೇನಿರಬೇಕು ಮಾಡ್ಕೊಳ್ಳಿ ಅಂತಕ್ಕಂಥ ಹೇಳೋದು ಬಯಸ್ತೀನಿ ಅಷ್ಟೇ. ರಾಮನ ಹೆಸರು ನಾವು ತೆಗೆತಿಲ್ಲ, HDKಗೆ ಪರಮೇಶ್ವರ್ ತಿರುಗೇಟು. ರಾಮನ ಹೆಸರು ತೆಗೆಯಲು ಆಗಲ್ಲ ಎಂದ HDK ಮಾತಿಗೆ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ರಾಮನ ಹೆಸರು ನಾವು ತೆಗೆತಿಲ್ಲ, ರಾಮನೂ ಅಲ್ಲೇ ಇರ್ತಾರೆ, ರಾಮನಗರವೂ ಅಲ್ಲೇ ಇರುತ್ತೆ ಎಂದಿದ್ದಾರೆ. ರಾಮನಗರ ಎಲ್ಲೂ ಹೋಗೋದಿಲ್ಲ, ರಾಮನೂ ಅಲ್ಲೇ ಇರ್ತಾನೆ, ರಾಮನಗರನೂ ಅಲ್ಲೇ ಇರುತ್ತೆ. ಬ್ಯಾಂಗ್ಳೂರು ಡಿಸ್ಟ್ರಿಕ್ಟ್, ರಾಮನಗರ ಡಿಸ್ಟ್ರಿಕ್ಟ್ ಅನ್ನೋದನ್ನ ಬೆಂಗಳೂರಿಗೆ ಸೇರಿಸ್ಕೋಬೇಕು ಅಂತ ಮಾಡ್ತಾ ಇರತಕ್ಕಂಥದ್ದು ಅಷ್ಟೇ. ಇನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂಬ ಮರುನಾಮಕರಣಕ್ಕೆ ರಾಮನಗರದ ಜನ ಮಿಶ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಕೆಲವರು ರಾಮನಗರ ಹೆಸರು ಬದಲಾವಣೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ರೆ, ಮತ್ತೆ ಕೆಲವರು ಬೆಂಗಳೂರು ಜೊತೆ ಸೇರಿದ್ರೆ ರಾಮನಗರವು ಅಭಿವೃದ್ಧಿಯಾಗುತ್ತೆ ಎಂದಿದ್ದಾರೆ. ಬೆಂಗಳೂರು ದಕ್ಷಿಣ ಅಂತ ಯಾಕೆ ಮಾಡ್ಬೇಕಿದ್ನ? ಅದರಿಂದ ಏನು? ರಾಮನಗರ ಜಿಲ್ಲೆ ಅಂತಿದ್ರೆ ಒಳ್ಳೇದಲ್ವಾ? ಬೆಂಗಳೂರಿನವರು ಅಂತ ಕರ್ಸ್ಕೊಳ್ಳೋದಕ್ಕಿಂತ ರಾಮನಗರ ಜಿಲ್ಲೆ ಅಂದರೆ ರಾಮನಗರ ಅಂದರೆ ಒಂದು ಇದು ಬೆಂಗಳೂರವರು ಅಂತ ನಾವೇನು ಕರ್ಸ್ಕೊಳ್ಳೋದು ಬೇಡ. ಬೆಂಗಳೂರು ಸೌತ್ ಮಾಡಿದ್ರೆ ರಾಮನಗರ ಅಭಿವೃದ್ಧಿ ಆಗ್ಬೋದೇನೋ ಅನ್ನೋದು ಅದ್ರ ಉದ್ದೇಶ. ಮೆಟ್ರೋಗಳು ಬರ್ಬೋದು, ಸಮಥಿಂಗ್ ಫ್ಯಾಕ್ಟ್ರಿಗಳು ಬರ್ಬೋದು, IT-BTಗಳು ಬರಬಹುದೇನೋ ಅನ್ನೋ ಆಸೆ. ರಾಮನಗರ ಜಿಲ್ಲೆ ಮರುನಾಮಕರಣಕ್ಕೆ ಸರ್ಕಾರ ಪ್ರಕ್ರಿಯೆ ಶುರು ಮಾಡಿದೆ. ಆದರೆ ರಾಮನಗರ ಹೆಸರು ಬದಲಾಯಿಸಿರೋದು ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದ್ದು, ನಾಳೆಯಿಂದ ರಾಮನಗರ ಯುದ್ಧ ನಡೆಯೋದು ಫಿಕ್ಸ್ ಆಗಿದೆ. ಬ್ಯೂರೋ ರಿಪೋರ್ಟ್, TV9.